ಹಾಯ್ ಫ್ರೆಂಡ್ಸ್, ಸಬ್ಕಾನ್ಷಿಯಸ್ ಮೈಂಡ್ನ ಸೆಕೆಂಡ್ ಚಾಪ್ಟರ್ ಏನಂದರೆ ಹೌ ಯುವರ್ ಮೈಂಡ್ ವರ್ಕ್ಸ್. ಫಸ್ಟ್ ಚಾಪ್ಟರಲ್ಲಿ ನೋಡಿರೋ ಹಾಗೆ ನಮ್ಮ ಮೈಂಡಲ್ಲಿ 2 ಲೆವೆಲ್ಸ್ ಇದೆ. ಒಂದು ಕಾನ್ಷಿಯಸ್ ಲೆವೆಲ್, ಇನ್ನೊಂದು ಸಬ್ಕಾನ್ಷಿಯಸ್ ಲೆವೆಲ್. ನಿಮ್ಮ ಕಾನ್ಷಿಯಸ್ ಲೆವೆಲಲ್ಲಿ ನೀವು ಥಿಂಕ್ ಮಾಡೋ ಎಲ್ಲ ವಿಷಯಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಅದೇ ನಿಮ್ಮನ್ನ ಗೈಡ್ ಮಾಡೋದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫುಲ್ಲು ಎಮೋಷನ್ಸಿಂದ ಕೂಡಿರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕ್ರಿಯೇಟಿವ್ ಮೈಂಡ್ ಅಂತಲೂ ಹೇಳ್ತಾರೆ. ನೀವು ಒಳ್ಳೆಯದೇ ಥಿಂಕ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳ್ಳೆಯದನ್ನೇ ಮಾಡುತ್ತೆ. ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿ ನಡೆಯುತ್ತೆ. ಸೊ ಹೀಗೆ ನಿಮ್ಮ ಮೈಂಡ್ ಕೆಲಸ ಮಾಡ್ತಿದೆ. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಕಂಪ್ಲೀಟ್ ಬುಕ್ನ ಚಾಪ್ಟರ್ ವೈಸ್ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಎಲ್ಲ ಚಾಪ್ಟರ್ಸ್ನ ನೋಡೋದಕ್ಕೆ ಆ್ಯಂಡ್ ಮಿಸ್ ಮಾಡದೇ ಇರೋದಕ್ಕೆ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಚಾಪ್ಟರ್ 1ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ತುಂಬ ಮುಖ್ಯವಾದ ವಿಷಯ ಏನಂದರೆ, ಒನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಐಡಿಯಾ ಆ್ಯಂಡ್ ನಿಮ್ಮ ಥಾಟ್ಸ್ನ ಎಕ್ಸೆಪ್ಟ್ ಮಾಡಿಬಿಟ್ರೆ ಅದನ್ನ ತಕ್ಷಣ ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ನಿಜ ಏನಂದರೆ, ಒಳ್ಳೆ ಐಡಿಯಾ ಆಗಿದ್ರು ಸರಿ, ಕೆಟ್ಟ ಐಡಿಯಾ ಆಗಿದ್ರು ಸರಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಹಾಗೆ ನಡೆಸುತ್ತೆ. ಅದೇ ಲಾ. ಸೊ ನೀವು ಥಿಂಕ್ ಮಾಡೋವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ನಮಗೆ ಬೇಕಾದ ಬೇಸಿಕ್ ವಿಷಯನೇ ಪೀಸ್ ಆಫ್ ಮೈಂಡ್ ಆ್ಯಂಡ್ ಹೆಲ್ದಿ ಬಾಡಿನೇ. ಬಟ್ ಅದು ಸಿಗಬೇಕಂದ್ರೆ ನಿಮ್ಮ ಮೈಂಡ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಫಸ್ಟ್ ಚಾಪ್ಟರಲ್ಲಿ ಹೇಳಿರೋ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಾನ್ಷಿಯಸ್ ಮೈಂಡೇ ಕ್ಯಾಪ್ಟನ್. ಕಾನ್ಷಿಯಸ್ ಮೈಂಡಲ್ಲೇ ನಿಮ್ಮ ಥಾಟ್ಸ್ ಎಲ್ಲ ಕ್ರಿಯೇಟ್ ಆಗೋದು. ಸಿಂಪಲ್ ಆಗಿ ಲಾ ಆಫ್ ಮೈಂಡ್ ಏನಂದರೆ, ನಿಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಕ್ರಿಯೇಟ್ ಆಗೋ ಥಾಟ್ಸ್ ಎಲ್ಲದಕ್ಕೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಯಾಕ್ಟ್ ಆ್ಯಂಡ್ ರೆಸ್ಪಾಂಡ್ ಮಾಡುತ್ತೆ. ಸೈಕಾಲಜಿಸ್ಟ್ ಆ್ಯಂಡ್ ಸೈಕ್ಯಾಟ್ರಿಸ್ಟ್ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಕಾನ್ಷಿಯಸ್ ಮೈಂಡಲ್ಲಿ ಕ್ರಿಯೇಟ್ ಆಗೋ ಥಾಟ್ಸ್ ಎಲ್ಲ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಯ್ತಂದರೆ ಅದೆಲ್ಲ ನಮ್ಮ ಬ್ರೈನ್ ಸೆಲ್ಸಲ್ಲಿ ಸೇವ್ ಆಗುತ್ತೆ ಅಂತೆ. ಸೊ ಒನ್ಸ್ ಆ ಸೇವ್ ಆಗಿರೋ ಥಾಟ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡಿಬಿಟ್ರೆ ತಕ್ಷಣ ಅದು ರಿಯಾಕ್ಟ್ ಆಗುತ್ತೆ. ತನ್ನೊಳಗೆ ಇರೋ ಇನ್ಫಿನಿಟಿ ಪವರ್, ಎನರ್ಜಿ, ವಿಸ್ಡಮ್ ಎಲ್ಲದನ್ನು ಯೂಸ್ ಮಾಡಿ ನೀವು ಕೇಳಿದ್ದನ್ನು ಕೊಡುತ್ತೆ. ಸಮ್ಟೈಮ್ಸ್ ಅದು ರಿಯಾಕ್ಟ್ ಆಗೋಕ್ಕೆ ಲೇಟ್ ಆಗುತ್ತೆ ಸಹ, ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕರೆಕ್ಟಾಗಿ ಅದನ್ನ ಪ್ರಾಸೆಸ್ ಮಾಡ್ತಿರುತ್ತೆ. ಅದಕ್ಕೆ ಅದು ಡಿಲೇ ಆಗ್ತಿದೆ. ಹೇಗೆ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಡಿಫರ್ ಆಗ್ತಿದೆ, ಕರೆಕ್ಟಾಗಿ ತಿಳ್ಕೊಳ್ಬೇಕಾದ ವಿಷಯ ಇದು. 2 ಬೇರೆ ಬೇರೆ ಮೈಂಡ್ಸ್ ಅಲ್ಲ, ನಮಗಿರೋದು ಒಂದೇ ಒಂದು ಮೈಂಡೇ. ಅದರಲ್ಲಿರೋ ಟೈಪೇ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ನೀವು ಚೂಸ್ ಮಾಡೋ ಬುಕ್ಸ್, ನಿಮ್ಮ ಮನೆ, ನಿಮ್ಮ ಲೈಫ್ ಪಾರ್ಟ್ನರ್, ಇದೆಲ್ಲದಕ್ಕೂ ನೀವು ಹೇಗೆ ಡಿಸಿಷನ್ ತಗೊಳ್ತಿದ್ದೀರಾ ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡಿಂದಾನೇ. ಇನ್ನೊಂದು ಕಡೆ ಈ ಕಾನ್ಷಿಯಸ್ ಮೈಂಡ್ ಇಲ್ಲದೇ ಕೆಲವು ಫಂಕ್ಷನ್ಸ್ ನಡೆಯುತ್ತೆ. ನಿಮ್ಮ ಬ್ರೀತಿಂಗ್, ಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದಾನೇ ಆಗುತ್ತೆ. ಬಟ್ ನೀವು ತಗೊಳ್ಳೋ ಡಿಸಿಷನ್ಸ್ ಆ್ಯಂಡ್ ನಿಮ್ಮ ಥಾಟ್ಸ್ ಇದೆಲ್ಲ ಕಾನ್ಷಿಯಸ್ ಮೈಂಡಲ್ಲೇ ಸ್ಟಾರ್ಟ್ ಆಗುತ್ತೆ. ಅದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಥಾಟ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಸಾಯಿಲ್ ಥರ. ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದನ್ನ ಹಾಗೆ ತಗೊಳ್ಳುತ್ತೆ. ಅದು ಪಾಸಿಟಿವ್ ಆಗಿದ್ದರೂ ಸರಿ, ನೆಗೆಟಿವ್ ಆಗಿದ್ದರೂ ಸರಿ, ಅದರ ರಿಸಲ್ಟ್ನ ನಿಮಗೆ ಕೊಟ್ಬಿಡುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನೆಂದರೆ, ನೀವು ಏನನ್ನು ಬಿಲೀವ್ ಮಾಡ್ತೀರೋ ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತೆ. ಅದು ಯಾವ ವಿಷಯ ಆಗಿದ್ದರೂ ಸರಿ. ಸೊ ಯಾವಾಗಲೂ ನೆಗೆಟಿವಿಟಿನ ಅವಾಯ್ಡ್ ಮಾಡಿ ಪಾಸಿಟಿವಿಟಿನ ಮಾತ್ರ ಥಿಂಕ್ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಜ ಯಾವುದು, ಸುಳ್ಳು ಯಾವುದು ಗೊತ್ತಿಲ್ಲ, ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಕಾನ್ಷಿಯಸ್ ಮೈಂಡ್ ಕೊಡೋ ಸಜೆಷನ್ಸ್ನ ಅದು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ. ಇನ್ನೂ ಹೆಚ್ಚು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಕೊಟ್ಟ ರಿಸಲ್ಟ್ನ ಪ್ರಕಾರ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ಎಕ್ಸ್ಟ್ರೀಮ್ ಆದ ಪವರ್ ಇದೆ ಅಂತ ಹೇಳಿದ್ದಾರೆ. ಒಂದು ಪರ್ಸನ್ನ ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟರೆ ಅವರ ಕಾನ್ಷಿಯಸ್ನೆಸ್ ಮಲಗಿಬಿಡುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರನೇ ಎದ್ದಿರುತ್ತೆ. ಈ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ ಯಾವ ಸಜೆಷನ್ಸ್ ಕೊಟ್ಟರು ಅದನ್ನ ಈ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ. ಅದು ಸುಳ್ಳಾದ ಸಜೆಷನ್ ಆಗಿದ್ದರೂ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ. ಒಂದು ಸ್ಕಿಲ್ಡ್ ಹಿಪ್ನೋಟಿಸ್ಟ್ ತನ್ನ ಕ್ಲೈಂಟ್ನ ಹಿಪ್ನಾಟಿಕ್ ಸ್ಟೇಟಲ್ಲಿ ಇಕ್ಕಿ, ನಿಮ್ಮ ಬೆನ್ನಿಗೆ ಏಟು ಬಿದ್ದಿದೆ, ಪೇನ್ ಫೀಲ್ ಆಗ್ತಿದೆ, ನಿಮ್ಮ ನೋಸ್ ಬ್ಲೀಡ್ ಆಗ್ತಿದೆ, ನೀವು ಸ್ಟ್ಯಾಚ್ಯೂ ಆಗಿ ಚೇಂಜ್ ಆಗ್ತಿದ್ದೀರಾ, ಟೆಂಪರೇಚರ್ ಲೋ ಇದೆ, ಸೊ ನೀವು ಫ್ರೀಸ್ ಆಗ್ತಿದ್ದೀರಾ, ಹೀಗೆ ಯಾವ ಸಜೆಷನ್ಸ್ ಹೇಳಿದ್ರು ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡಿಕೊಂಡು ಅದರ ಪ್ರಕಾರ ರೆಸ್ಪಾಂಡ್ ಮಾಡ್ತಿದೆ. ಇದೆಲ್ಲನೂ ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡಿದ್ದಾರೆ. ನಮ್ಮ ಫಸ್ಟ್ ಚಾಪ್ಟರಲ್ಲಿ ನೋಡಿರೋ ಹಾಗೆ ಕಾನ್ಷಿಯಸ್ ಮೈಂಡ್ ಅನ್ನೋದು ಆಬ್ಜೆಕ್ಟಿವ್ ಮೈಂಡ್. ಈ ಆಬ್ಜೆಕ್ಟಿವ್ ಮೈಂಡ್ ಅನ್ನೋದು ನಮ್ಮ ಕಣ್ಣಿಂದ ಕ್ಲಿಯರ್ ಆಗಿ ನೋಡೋ ವಿಷಯಗಳು.
ಅದನ್ನು ಕಾನ್ಷಿಯಸ್ ಮೈಂಡ್ ಅಂತಲೂ ಹೇಳ್ಬೋದು. ಕಾನ್ಷಿಯಸ್ನೆಸ್ಸಿಂದ ನಾವು ನೋಡೋ ವಿಷಯಗಳು, ಸೆನ್ಸ್ ಮಾಡೋ ವಿಷಯಗಳು, ನಾವು ಕಲಿಯೋ ವಿಷಯಗಳು ಇದೆಲ್ಲನೂ ಆಬ್ಜೆಕ್ಟಿವ್ ಮೈಂಡ್ ಒಳಗೆ ಬರುತ್ತೆ. ನಮಗೆ 5 ಟೈಪ್ ಸೆನ್ಸಸ್ ಇದೆ: ನೋಡೋದು, ಕೇಳೋದು, ಸ್ಮೆಲ್ ಮಾಡೋದು, ಟೇಸ್ಟಿಂಗ್ ಆ್ಯಂಡ್ ಟಚ್. ಈ 5 ಸೆನ್ಸಸ್ನ ಮೂಲಕನೇ ನಮ್ಮ ಎನ್ವಿರಾನ್ಮೆಂಟಲ್ಲಿ ಆಗೋ ವಿಷಯಗಳನ್ನ ನಮ್ಮಿಂದ ಸೆನ್ಸ್ ಮಾಡೋಕ್ಕಾಗ್ತಿದೆ. ಸೊ ಈ 5 ಸೆನ್ಸಸ್ನ ಹ್ಯಾಂಡಲ್ ಮಾಡೋದು ನಮ್ಮ ಆಬ್ಜೆಕ್ಟಿವ್ ಮೈಂಡ್, ಅಂದರೆ ಕಾನ್ಷಿಯಸ್ ಮೈಂಡ್. ಈ ಆಬ್ಜೆಕ್ಟಿವ್ ಮೈಂಡ್ನ ತುಂಬ ಮುಖ್ಯವಾದ ವಿಷಯನೇ ತರ್ಕಬದ್ಧತೆ, ರೀಸನಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸರಿ, ಇವಾಗ ಎಕ್ಸಾಂಪಲ್ಗೆ ನಮ್ಮ ಬ್ಯಾಂಗ್ಳೂರನ್ನ ತಗೊಳ್ಳೋಣ. ನಮ್ಮ ಬ್ಯಾಂಗ್ಳೂರು ತುಂಬ ಬ್ಯೂಟಿಫುಲ್ ಸಿಟಿ ಅಂತ ಹೇಗೆ ಹೇಳ್ತೀವಿ? ಅಲ್ಲಿರೋ ವಿಷಯಗಳನ್ನ ನೋಡ್ತೀವಿ. ಮಾಲ್ಸ್, IT ಕಂಪನೀಸ್, ಫೆಸ್ಟಿವಲ್ ಅಂದ್ರೇ ಗ್ರ್ಯಾಂಡಾಗಿರೋದು, ಇಂತಹ ವಿಷಯಗಳನ್ನ ನೋಡಿ. ಆ್ಯಂಡ್ ಅಲ್ಲಿರೋ ಪಾರ್ಕ್ಸ್, ಅಲ್ಲಿ ಝೂ ಅಲ್ಲಿ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ನ ಸೌಂಡ್ಸ್ನ ಕೇಳಿ. ಬ್ಯಾಂಗ್ಳೂರಲ್ಲಿರೋ ಸ್ಟ್ರೀಟ್ ಫುಡ್ ಏರಿಯಾಸ್, ರೆಸ್ಟೋರೆಂಟ್ಸ್, ಇಲ್ಲೆಲ್ಲ ಫುಡ್ಸ್ನ ಟೇಸ್ಟ್ ಮಾಡಿನೇ ವಾವ್, ಬ್ಯಾಂಗ್ಳೂರು ಒಂದು ಸೂಪರ್ ಸಿಟಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮ್ಮ ಕಾನ್ಷಿಯಸ್ನೆಸ್ನ, ನಾಲೆಡ್ಜ್ನ ಯೂಸ್ ಮಾಡಿ ನಾವು ಹೇಳೋದು. ಅದನ್ನೇ ಆಬ್ಜೆಕ್ಟಿವ್ ಇಲ್ಲ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಸೊ ಇವಾಗ ಇನ್ನೊಂದು ಟೈಪ್ ಆದ ಸಬ್ಜೆಕ್ಟಿವ್ ಮೈಂಡ್ ಅಂದರೆ ಏನು ಅಂತ ನೋಡೋಣ. ಈ ಸಬ್ಜೆಕ್ಟಿವ್ ಮೈಂಡ್ ಆಬ್ಜೆಕ್ಟಿವ್ ಮೈಂಡ್ಗೆ ಹಾಗೆ ಆಪೋಸಿಟ್. ಈ ಸಬ್ಜೆಕ್ಟಿವ್ ಮೈಂಡ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂತಲೂ ಹೇಳ್ಬೋದು. ಈ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಭಾವನೆಗಳಿಂದಲೇ ಕೆಲಸ ಮಾಡ್ತಿದೆ. ಈ ಸಬ್ಜೆಕ್ಟಿವ್ ಮೈಂಡ್ನ ಆಬ್ಜೆಕ್ಟಿವ್ ಮೈಂಡೇ ಕಂಟ್ರೋಲ್ ಮಾಡ್ತಿದೆ. ಈ ಸಬ್ಕಾನ್ಷಿಯಸ್ ಮೈಂಡ್ ಮೊತ್ತ ನಮ್ಮ ಎಮೋಷನ್ಸಿಂದ ತುಂಬಿರುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡ್ ಮಲ್ಕೊಂಡ್ರೆ ಸಾಕು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹಿಡಿಯೋಕ್ಕಾಗಲ್ಲ. ಒಬ್ಬ ಮನುಷ್ಯ ಕಾನ್ಷಿಯಸ್ನೆಸ್ನ ಕಳ್ಕೊಂಡ್ರೆ ಈ ಸಬ್ಕಾನ್ಷಿಯಸ್ನೆಸ್ ತುಂಬ ಬುದ್ಧಿಶಾಲಿಯಾಗಿ ಕೆಲಸ ಮಾಡುತ್ತಂತೆ. ಕಾನ್ಷಿಯಸ್ ಮೈಂಡ್ಗೆ ಇರೋ ರೀತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಣ್ಣೆಲ್ಲ ಇಲ್ಲ. ಕಣ್ಣಿಲ್ಲ ಅಂದರೂ ಅದರ ನಾಲೆಡ್ಜ್ ತುಂಬ ಜಾಸ್ತಿ ಇದೆ. ನಮ್ಮ ಕಾನ್ಷಿಯಸ್ ಮೈಂಡ್ ನಮ್ಮಿಂದ ಆಚೆ ಹೋಗಲ್ಲ, ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮನ್ನ ಬಿಟ್ಟು ಬೇರೆ ಊರಿಗೆ, ಬೇರೆ ದೇಶಕ್ಕೆ, ಯಾಕೆ ಸ್ಪೇಸ್ಗೆ ಸಹ ಹೋಗಿ ಬರುತ್ತಂತೆ. ಈ ಸಬ್ಕಾನ್ಷಿಯಸ್ ಮೈಂಡ್ನ ಮೂಲಕ ನಾವು ಬೇರೆಯವರ ಮನಸ್ಸಲ್ಲಿರೋ ವಿಷಯಗಳನ್ನೂ ರೀಡ್ ಮಾಡೋಕ್ಕಾಗುತ್ತಂತೆ. ಈವನ್ ಅದು ತುಂಬ ಮೈನ್ಯೂಟ್ ಆದ ವಿಷಯವಾಗಿದ್ದರು. ಅದು ಮಾತ್ರ ಅಲ್ಲದೆ ಸೀಲ್ ಮಾಡಿರೋ ಎನ್ವೆಲಪ್ ಒಳಗೆ ಏನಿದೆ, ಕ್ಲೋಸ್ಡ್ ಸ್ಪೇಸಲ್ಲಿ ಏನಿದೆ, ಇದೆಲ್ಲವನ್ನು ರೀಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಟೆಲಿಪತಿ ಬಗ್ಗೆ ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರುತ್ತೆ. ಆ ಟೆಲಿಪತಿ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಇನ್ನೊಬ್ಬರ ಸಬ್ಕಾನ್ಷಿಯಸ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಈ ಕಾನ್ಷಿಯಸ್ನೆಸ್ನು ಕರೆಕ್ಟಾಗಿ ಕೆಲಸ ಮಾಡಬೇಕು. ಆಲ್ರೆಡಿ ಹೇಳಿರೋ ಹಾಗೆ ಈ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕಾನ್ಷಿಯಸ್ ಮೈಂಡಿಂದಾನೇ ಕೆಲಸ ಮಾಡ್ತಿದೆ. ನಾವು ಕಾನ್ಷಿಯಸ್ನೆಸ್ಸಿಂದ ಕೊಡೋ ಸಜೆಷನ್ಸಿಂದಾನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಿದೆ. ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ಗೆ ಜೋಸೆಫ್ ಮರ್ಫಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಶಿಪ್ಪಲ್ಲಿ ಒಬ್ಬ ಪ್ಯಾಸೆಂಜರ್ ತುಂಬ ಶೈ ಟೈಪ್ ಇದ್ದಾರೆ. ಅವ್ರ ಹತ್ರ ಹೋಗಿ, ನೀವು ನೋಡೋಕ್ಕೆ ತುಂಬ ವೀಕ್ ಆಗಿದ್ದೀರಾ, ನಿಮ್ಮ ಸ್ಕಿನ್ ಕಲರ್ ಸಹ ತುಂಬ ವೈಟಿಶ್ ಆಗಿದೆ, ನಿಮಗೆ ಖಂಡಿತ ಏನೋ ಆಗುತ್ತೆ, ಬನ್ನಿ ಬನ್ನಿ ನಾನು ನಿಮ್ಮನ್ನ ಕ್ಯಾಬಿನಲ್ಲಿ ಬಿಟ್ಟೋಗ್ತೀನಿ ಅಂತ ನೀವು ಹೇಳಿದ್ರೆ ಆ ಪ್ಯಾಸೆಂಜರ್ನ ಸ್ಕಿನ್ ಕಲರ್ ನಿಜವಾಗ್ಲೂ ವೈಟಿಶ್ ಆಗಿ ಬದಲಾಗುತ್ತೆ. ನೀವು ಹೇಳಿದ್ರಿಂದಲೇ ಕಾಯಿಲೆ ಬರುತ್ತೆ ಅಂತ ಅವರು ಭಯ ಪಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಕಾಯಿಲೆನೂ ಬರುತ್ತೆ. ನೀವು ಹೇಳಿದ ನೆಗೆಟಿವ್ ಸಜೆಷನ್ಸ್ನ ಅವರು ಎಕ್ಸೆಪ್ಟ್ ಮಾಡಿಕೊಂಡ್ರು. ಅವರ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಎಕ್ಸೆಪ್ಟ್ ಮಾಡ್ತು. ಅದರ ರಿಸಲ್ಟೇ ಇದೆಲ್ಲನೂ. 2 to 3 ಅವರ್ಸ್ಗೆ ಒಂದು ಸಾರಿ ಸಿರೀಸ್ ಆಫ್ ಲೆಕ್ಚರ್ ಆಥರ್ ಕೊಡ್ತಿದ್ದಾರೆ. ಲಂಡನ್ ರುತ್ ಫೋರಮಲ್ಲಿ ನಡೆದ ಒಂದು ಲೆಕ್ಚರಲ್ಲಿ ಡಾಕ್ಟರ್ ಎವಿಲಿನ್ ಫ್ಲೀಟ್ ಅನ್ನೋ ಡೈರೆಕ್ಟರ್ ಆಥರ್ ಹತ್ರ ಬಂದು ಇಂಗ್ಲೀಷ್ ನ್ಯೂಸ್ ಪೇಪರ್ಸಲ್ಲಿ ಈ ಪವರ್ ಆಫ್ ಸಜೆಷನ್ಸ್ನ ಬಗ್ಗೆ ನೋಡಿರೋದಾಗಿ ಹೇಳ್ತಿದ್ದಾರೆ. ಒಬ್ಬ ಮನುಷ್ಯ 2 ವರ್ಷಕ್ಕೆ ಮುಂಚೆ ತನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ನನ್ನ ರೈಟ್ ಹ್ಯಾಂಡ್ನ ಕಳ್ಕೊಂಡಾದರೂ ನನ್ನ ಮಗಳು ಕ್ಯೂರ್ ಆಗೋದನ್ನ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವರ ಮಗಳಿಗೆ ಆರ್ಥ್ರೈಟಿಸ್ ಆ್ಯಂಡ್ ಕ್ಯೂರ್ ಮಾಡೋಕ್ಕಾಗದೇ ಇರೋ ಸ್ಕಿನ್ ಡಿಸೀಸ್ ಇದ್ದಿದೆ. ಮೆಡಿಕಲ್ ಟ್ರೀಟ್ಮೆಂಟಿಂದ ಏನು ಮಾಡೋಕ್ಕಾಗಿಲ್ಲ. ಸೊ ಈ ಫಾದರ್ಗೆ ತನ್ನ ಮಗಳು ಕ್ಯೂರ್ ಆಗಬೇಕು ಅಂತ ತುಂಬ ಡಿಸೈರ್ ಇದ್ದಿದ್ದರಿಂದ ಆ ರೀತಿ ನನ್ನ ರೈಟ್ ಹ್ಯಾಂಡ್ನ ಕಳ್ಕೊಂಡು ನನ್ನ ಮಗಳು ಕ್ಯೂರ್ ಆಗೋದನ್ನ ನೋಡ್ತೀನಿ ಅಂತ ಸಜೆಷನ್ ಹೇಳಿದ್ದಾರೆ. ಆ ಫ್ಯಾಮಿಲಿ ಒಂದು ದಿನ ಕಾರಲ್ಲಿ ಹೋಗ್ತಿರೋವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆ ಫಾದರ್ನ ರೈಟ್ ಹ್ಯಾಂಡ್ ಆ ಆಕ್ಸಿಡೆಂಟಲ್ಲಿ ಹೋಗುತ್ತೆ. ಸೊ ಆ ಹುಡುಗಿನೂ ಆ ಡಿಸೀಸಿಂದ ಕ್ಯೂರ್ ಆಗ್ತಾಳೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಸಜೆಷನ್ಸ್ ಕೊಡೋವಾಗ ಥಿಂಕ್ ಮಾಡಬೇಕು. ಅದು ನಮ್ಮನ್ನ ಕ್ಯೂರ್ ಸಹ ಮಾಡುತ್ತೆ, ಡಿಸೀಸ್ ಸಹ ಬರ್ಸುತ್ತೆ. ನೀವು ಜೋಕಾಗಿ ಹೇಳೋ ಕೆಲವು ಮಾತುಗಳನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೋಕಾಗಿ ತಗೊಳ್ಳಲ್ಲ, ಅದು ನಿಜ ಅಂತಾನೆ ನಂಬುತ್ತೆ. ನೆಕ್ಸ್ಟ್ ಆಟೋ ಸಜೆಷನ್ಸ್ ಬಗ್ಗೆ ಆಥರ್ ಮಾತಾಡ್ತಾರೆ. ಈ ಆಟೋ ಸಜೆಷನ್ಸ್ ಮೂಲಕ ಫಿಯರ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಎಲ್ಲವನ್ನ ನಮ್ಮಿಂದ ಚೇಂಜ್ ಮಾಡೋಕ್ಕಾಗುತ್ತೆ.
ಒಂದು ಯಂಗ್ ಸಿಂಗರ್ನ ಆಡಿಷನ್ಗೆ ಕರೀತಾರೆ. ಆ ಹುಡುಗಿ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ, ಬಿಕಾಸ್ ಅವಳು ಲಾಸ್ಟ್ 3 ಚಾನ್ಸಸ್ನ ಭಯದಿಂದಲೇ ಕಳ್ಕೊಂಡ್ಳು. ಆ ಹುಡುಗಿಗೆ ಒಳ್ಳೆ ವಾಯ್ಸ್, ಆದರೆ ಅವಳು ಆಡಿಷನ್ ಅಟೆಂಡ್ ಮಾಡೋವಾಗೆಲ್ಲ ತನ್ನೊಳಗೆ ಒಂದು ವಿಷಯನ ಹೇಳ್ಕೊಳ್ತಾಳೆ. ನನಗೆ ಹಾಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಮೇ ಬಿ ನಾನು ಹಾಡೋದು ಅವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ನನಗೆ ಆಗಿದ್ದನ್ನು ನಾನು ಟ್ರೈ ಮಾಡ್ತೀನಿ, ಆದರೆ ನನಗೆ ಭಯ ಆ್ಯಂಡ್ ಆ್ಯಂಗ್ಸೈಟಿ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ತಾಳೆ. ಯೂಶ್ವಲಿ ನಾವು ಸ್ಟೇಜ್ ಹತ್ತಿದ್ರೇ ಆಟೋಮ್ಯಾಟಿಕ್ಕಾಗಿ ಭಯ ಬಂದುಬಿಡುತ್ತೆ. ಸೊ ಇದನ್ನ ನೆಗೆಟಿವ್ ಆಟೋ ಸಜೆಷನ್ಸ್ ಆಗಿ ಆ ಹುಡುಗಿಯ ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಆಟೋಮೆಟಿಕಲಿ ಇನ್ವಾಲಂಟಿಯರ್ಲಿ ಆ ಆಟೋ ಸಜೆಷನ್ಸ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದರಿಂದ ತಪ್ಪಾಗಿ ಹಾಡ್ತಾಳೆ. ಅದರಿಂದ ಆಚೆ ಬರೋಕ್ಕೆ ಅವಳು ಈ ಟೆಕ್ನಿಕ್ನ ಫಾಲೋ ಮಾಡ್ತಾಳೆ. ಒಂದು ದಿನಕ್ಕೆ 3 ಟೈಮ್ಸ್ ಒಂದು ರೂಮಲ್ಲಿ ಒಂಟಿಯಾಗಿ ಒಂದು ಚೇರಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ತಾಳೆ, ರಿಲ್ಯಾಕ್ಸ್ ಆಗ್ತಾಳೆ, ಕಣ್ಣನ್ನು ಮುಚ್ಕೊಳ್ತಾಳೆ. ಈ ಸ್ಟೇಟಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ತನ್ನೊಳಗೇನೆ ಕಾಮಾಗಿ ನಾನು ಸೂಪರಾಗಿ ಹಾಡ್ತೀನಿ, ನಾನು ಎಲ್ಲವನ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ, ನಾನು ತುಂಬ ಕಾನ್ಫಿಡೆಂಟಾಗಿರ್ತೀನಿ ಅಂತ ಸ್ಲೋ ಆಗಿ ಕಾಮಾಗಿ ಒಂದೊಂದು ಸಿಟ್ಟಿಂಗಲ್ಲೂ 5 to 10 ಟೈಮ್ಸ್ ಹೇಳ್ತಾನೆ ಇದ್ದಾಳೆ. ಒಂದು ದಿನಕ್ಕೆ 3 ಟೈಮ್ಸ್ ಈ ರೀತಿ ಮಾಡ್ತಾಳೆ. ಆ ವಾರದ ಎಂಡಲ್ಲಿ ಅವಳಿಗೆ ಯಾವುದೋ ಒಂದು ಹೊಸ ರೀತಿಯ ಕಾನ್ಫಿಡೆನ್ಸ್ ಆ್ಯಂಡ್ ಡ್ರೈವ್ ಬಂದಿದ್ದನ್ನ ಫೀಲ್ ಮಾಡ್ತಾಳೆ. ಆಡಿಷನ್ಗೆ ಇನ್ವಿಟೇಷನ್ ಬಂತು, ಅದನ್ನ ಹೋಗಿ ಅಟೆಂಡ್ ಮಾಡಿ ಹೈ ಸ್ಕೋರ್ ತಗೊಳ್ತಾಳೆ. ಆ ಆಡಿಷನಲ್ಲಿ ಅವಳನ್ನ ಯಾರೂ ಮರಿದೇ ಇರೋ ಹಾಗೆ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾಳೆ. ಸೊ ಹೀಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಇನ್ನೊಂದು ಸ್ಟೋರಿನ ಆಥರ್ ಹೇಳ್ತಾರೆ. 75 ವರ್ಷದಲ್ಲಿ ಒಂದು ವಿಮೆನ್ಗೆ ಒಂದು ಹ್ಯಾಬಿಟ್ ಇತ್ತು. ಅವರು ತನ್ನೊಳಗೆ ಪದೇ ಪದೇ ಏನು ಹೇಳ್ಕೊಳ್ತಾರಂದರೆ, ನಾನು ನನ್ನ ಮೆಮೊರಿ ಪವರ್ನ ಕಳ್ಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ರಿಕವರ್ ಆಗೋಕ್ಕೆ ಅವರೊಂದು ಹೊಸ ಪ್ರಯತ್ನ ಪಡ್ತಾರೆ. ತನ್ನೊಳಗೆ ಒಂದು ಆಟೋ ಸಜೆಷನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ನನ್ನ ಮೆಮೊರಿ ಇಂಪ್ರೂವ್ ಆಗ್ತಿದೆ, ನಾನು ಏನನ್ನು ಮರ್ತಿಲ್ಲ, ನನಗೆ ಎಲ್ಲನೂ ನೆನಪಿದೆ ಅಂತ ಹೇಳ್ತಾನೆ ಇದ್ದಾರೆ. ನಾನು ಪ್ರತಿದಿನ ಇಂಪ್ರೂವ್ ಆಗ್ತಿದ್ದೀನಿ, ನನ್ನ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಿದೆ. ಹೀಗೆ ರೆಗ್ಯುಲರ್ ಆಗಿ ಅವರು ಹೇಳ್ತಿದ್ದಾರೆ. 3 ವಾರಗಳ ನಂತರ ಅವರ ಮೆಮೊರಿ ಪವರ್ ನಾರ್ಮಲ್ ಆಗಿಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ. ನನಗೆ ಅವಾಗವಾಗ ಕೋಪ ಬರ್ತಿದೆ, ತುಂಬ ಇರಿಟೇಟ್ ಆಗುತ್ತೆ ಅಂತ ತುಂಬ ಮೆನ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅವರು ಅದನ್ನ ಚೇಂಜ್ ಮಾಡೋಕ್ಕೆ ಒಂದು ಟೆಕ್ನಿಕ್ನ ಫಾಲೋ ಮಾಡ್ತಾರೆ. ಡೈಲಿ 3 to 4 ಟೈಮ್ಸ್ ಮಾರ್ನಿಂಗ್, ನೂನ್, ನೈಟ್ ಮಲ್ಗೋಕ್ಕೆ ಮುಂಚೆ ನಾನು ತುಂಬ ಹ್ಯೂಮರಸ್ ಆಗ್ತಿದ್ದೀನಿ, ಎಂಜಾಯ್ ಮಾಡ್ತಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಲವಬಲ್ ಆಗಿದ್ದೀನಿ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ಇದನ್ನ 1 ಮಂತ್ವರೆಗೂ ಫಾಲೋ ಮಾಡ್ತಾರೆ. ಸೊ ಸಿಗೋ ರಿಸಲ್ಟ್ನು ಅವರು ಅಂದ್ಕೊಂಡ ರೀತಿ ಅವರು ತುಂಬ ಫನ್ನಾಗಿ, ಜಾಲಿಯಾಗಿ, ಹ್ಯಾಪಿಯಾದ ಪರ್ಸನ್ ಆಗಿ, ಯಾರನ್ನೂ ಹರ್ಟ್ ಮಾಡದೇ ಇರೋ ರೀತಿ ಚೇಂಜ್ ಆಗ್ತಾರೆ. ಸೊ ಇದೆಲ್ಲನೂ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸನೇ. ನೆಕ್ಸ್ಟ್ ಹೆಟರೋ ಸಜೆಷನ್ಸ್ನ ಬಗ್ಗೆ ಆಥರ್ ಮಾತಾಡ್ತಾರೆ. ಹೆಟರೋ ಸಜೆಷನ್ಸ್ ಅನ್ನೋದು ಇನ್ನೊಬ್ಬರಿಂದ ನಮಗೆ ಸಿಗೋ ಸಜೆಷನ್ಸ್. ಈ ಹೆಟರೋ ಸಜೆಷನ್ಸೇ ಎಲ್ಲರ ಲೈಫಲ್ಲೂ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಮೋಸ್ಟಾಗಿ ಬೇರೆಯವರು ಏನಾದರೂ ಹೇಳಿದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ತುಂಬ ಕಂಟ್ರೀಸ್ ಆ್ಯಂಡ್ ರಿಲಿಜನ್ಸಲ್ಲಿರೋ ಪವರ್ ಈ ಹೆಟರೋ ಸಜೆಷನ್ಸೇ. ಈ ಸಜೆಷನ್ ಡಿಸಿಪ್ಲಿನ್ ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಇನ್ನೊಬ್ಬರನ್ನು ಕಮ್ಯಾಂಡ್ ಮಾಡೋಕ್ಕೆ, ಇನ್ನೊಬ್ಬರನ್ನ ರೂಲ್ ಮಾಡೋಕ್ಕೆ, ಹೀಗೆ ತುಂಬ ವಿಷಯಗಳಿಗೆ ಯೂಸ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಆಗಿರೋವಾಗ ಈ ಹೆಟರೋ ಸಜೆಷನ್ ತುಂಬ ವಂಡರ್ಫುಲ್ ಆದ ಒಂದು. ಅದೇ ಡಿಸ್ಟ್ರಕ್ಟಿವ್ ಆಗಿರೋವಾಗ ಅದು ತುಂಬ ಡೇಂಜರ್ ಆದದ್ದು. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಸ್ಕೂಲಲ್ಲಿ ಟೀಚರ್ಸ್ ಸೊಸೈಟಿಯಲ್ಲಿ ಡಿಸಿಪ್ಲಿನ್ ಆಗಿರಬೇಕು, ದೊಡ್ಡವ್ರ ಹತ್ರ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು ಅಂತ ಹೇಳ್ತಿದ್ರೆ, ಈ ಹೆಟರೋ ಸಜೆಷನ್ಸಿಂದ ಏನಾದರೂ ಡೇಂಜರ್ಸ್ ಇದೆಯಾ? ಇಲ್ಲವೇ ಇಲ್ಲ. ಅದೇ ಒಬ್ಬರನ್ನ ಸಾಯಿಸಬೇಕು, ಒಂದು ಗ್ರೂಪ್ನ ಡೆಸ್ಟ್ರಾಯ್ ಮಾಡಬೇಕು, ಈ ರೀತಿ ಸಜೆಷನ್ಸ್ ಆ್ಯಂಡ್ ಟ್ರೈನಿಂಗ್ ಕೊಟ್ಟರೆ ಆ ಹೆಟರೋ ಸಜೆಷನ್ಸ್ ತುಂಬ ಡೇಂಜರ್ ಆದದ್ದು. ಯೂಶ್ವಲ್ ಆಗಿ ನಾವು ಚಿಕ್ಕವರಿರೋವಾಗ ಕೆಲವು ನೆಗೆಟಿವ್ ಸಜೆಷನ್ಸ್ ನಮ್ಮನ್ನ ಅಫೆಕ್ಟ್ ಮಾಡಿರುತ್ತೆ. ನಿನಗೆ ಆಗಲ್ಲ, ನೀನು ಸೋಲ್ತೀಯ, ಖಂಡಿತ ಆಗಲ್ಲ, ನಿನಗೆ ಚಾನ್ಸೇ ಸಿಗಲ್ಲ, ನೀನು ಮಾಡೋದೆಲ್ಲ ತಪ್ಪು, ನೀನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಏನು ಯೂಸ್, ನೀನು ಚಿಕ್ಕ ಹುಡುಗ ಇಲ್ಲ ಹುಡುಗಿ, ನಿನಗೆ ಮಾಡೋಕ್ಕಾಗಲ್ಲ, ತುಂಬ ವೀಕ್ ಆಗಿದೆಯಾ, ನಿನ್ನ ವೈರಸ್ ಅಟ್ಯಾಕ್ ಮಾಡುತ್ತೆ, ಯಾರನ್ನು ನಂಬಬೇಡ. ಹೀಗೆ ತುಂಬ ನೆಗೆಟಿವ್ ಸಜೆಷನ್ಸ್ನ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀವಿ. ನಾವು ಬೆಳೀತಾ ಬೆಳೀತಾ ಕೆಲವು ಸಜೆಷನ್ಸ್ ನಮ್ಮೊಳಗೆ ಸ್ಟೋರ್ ಆಗುತ್ತೆ. ಕೆಲವು ಸಜೆಷನ್ಸ್ನ ನಾವೇ ಚೇಂಜ್ ಮಾಡ್ಕೊಳ್ತೀವಿ. ಆದರೆ ಯಾವುದನ್ನು ನಾವು ಚೇಂಜ್ ಮಾಡದೆ ಹಾಗೆ ಬಿಟ್ಟರೆ ಅದು ಲೈಫಲ್ಲಿ ಅತಿ ದೊಡ್ಡ ಲಾಸ್ನ ಏರ್ಪಡಿಸುತ್ತೆ. ನಿಮಗೆ ಏನಾದರೂ ನೆಗೆಟಿವ್ ಸಜೆಷನ್ಸ್ ಬರ್ತಿದೆ ಅಂದರೆ ಅದನ್ನ ತಕ್ಷಣ ನಿಮಗೆ ಚೇಂಜ್ ಮಾಡೋಕ್ಕಾಗುತ್ತೆ. ಒಂದು ಪೇಪರ್ ತಗೊಂಡು ನಿಮಗೆ ಬರೋ ನೆಗೆಟಿವ್ ಸಜೆಷನ್ಸ್ನ ಬರಿತಾ ಇರಿ, ಅದನ್ನ ಓದಿ, ಅದನ್ನ ನೀವು ಅಕ್ಸೆಪ್ಟ್ ಮಾಡದೆ ರಿಜೆಕ್ಟ್ ಮಾಡಿ.
ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕನ್ಸ್ಟ್ರಕ್ಟಿವ್ ಆಟೋ ಸಜೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ನೆಗೆಟಿವ್ ಆಟೋ ಸಜೆಷನ್ಸ್ ಎರೇಸ್ ಆಗೋಗುತ್ತೆ. ಅದಲ್ಲದೆ ಯಾರಾದರೂ ನಿಮಗೆ ನೆಗೆಟಿವ್ ಆಟೋ ಸಜೆಷನ್ಸ್ ಕೊಡ್ತಿದ್ದಾರಾ ಅಂತ ಅವಾಗವಾಗ ಚೆಕ್ ಮಾಡ್ತಿರಬೇಕು. ಅವರ ಆ ಸಜೆಷನ್ಸ್ನ ನೀವು ಅಕ್ಸೆಪ್ಟ್ ಮಾಡಬಾರ್ದು. ಮೋಸ್ಟಾಗಿ ನಮ್ಮ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್, ಮೇ ಬಿ ಪೇರೆಂಟ್ಸ್ ಸಹ ಈ ನೆಗೆಟಿವ್ ಸಜೆಷನ್ಸೇ ಕೊಡ್ತಾರೆ. ಸೊ ಯಾವಾಗಲೂ ಕೇರ್ಫುಲ್ಲಾಗಿರಿ. ಸಜೆಷನ್ಸ್ ಕೊಟ್ಟು ಒಬ್ಬ ವ್ಯಕ್ತಿನ ಸಾಯಿಸೋಕ್ಕಾಗುತ್ತಾ? ಹೆಟರೋ ಸಜೆಷನ್ಸ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ ಆಥರ್ ಮರ್ಫಿ. ಆಥರ್ನ ರಿಲೇಟಿವ್ ಒಬ್ಬರು ಇಂಡಿಯಾಗೆ ಬಂದಾಗ ಅಲ್ಲೊಂದು ಕ್ರಿಸ್ಟಲ್ ಗೇಜರ್ನ ನೋಡ್ತಾರೆ. ಕ್ರಿಸ್ಟಲ್ ಗೇಜರ್ ಅನ್ನೋರು ಒಂದು ಕ್ರಿಸ್ಟಲ್ ಗ್ಲೋನ ನೋಡಿ ಫ್ಯೂಚರ್ನ ಹೇಳೋ ಅಂಥವ್ರು. ಸೊ ಆ ಕ್ರಿಸ್ಟಲ್ ಗೇಜರ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಹಾರ್ಟ್ ತುಂಬ ಬ್ಯಾಡ್ ಸ್ಟೇಟಲ್ಲಿದೆ, ಮೇ ಬಿ ನೀವು ನೆಕ್ಸ್ಟ್ ಫುಲ್ ಮೂನ್ ಒಳಗೆ ಸತ್ತೋಗ್ತೀರಾ ಅಂತ ಹೇಳ್ತಾರೆ. ಆ ವ್ಯಕ್ತಿ ತಾನು ಸತ್ತೋಗ್ತಾನೆ ಅಂತ ಒಬ್ಬರು ಹೇಳಿದ್ನ ತನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳಿಬಿಡ್ತಾರೆ. ಸೊ ಆ ಸಜೆಷನ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಕಂಪ್ಲೀಟಾಗಿ ಸ್ಟಿಕ್ ಆಗಿದೆ. ಅದೇ ರೀತಿ ನಡೀತು ಸಹ. ಸೊ ಆಥರ್ನ ಮೋಸ್ಟ್ ಆಫ್ ದ ರಿಲೇಟಿವ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಕ್ರಿಸ್ಟಲ್ ಗೇಜರ್ನ ಸಜೆಷನ್ ತುಂಬ ಜನನ ಸಾಯಿಸಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಸಜೆಷನ್ಸ್ನ ಎಕ್ಸೆಪ್ಟ್ ಮಾಡ್ಕೊಳ್ತಿದೆ. ನಮ್ಮ ಮೈಂಡ್ ಸಿಲೋಗಿಸಮ್ನ ರೀತಿ ಕೆಲಸ ಮಾಡುತ್ತೆ. ಅಂದರೆ ಕೆಲವು ಐಡಿಯಾಸ್ ಆ್ಯಂಡ್ ಥಿಯರೀಸ್ ಇರುತ್ತೆ, ಅದು ಹೇಳೋ ಫ್ಯಾಕ್ಟ್ಸಿಂದ ನಾವು ಕನ್ಕ್ಲೂಷನ್ ಕೊಡೋದೇ ಸಿಲೋಗಿಸಮ್. ಫಾರ್ ಎಕ್ಸಾಂಪಲ್, ಎಲ್ಲ ಮ್ಯಾಮಲ್ಸ್ನು ಅನಿಮಲ್ಸ್, ಎಲ್ಲ ಎಲಿಫ್ಯಾಂಟ್ಸ್ನು ಮ್ಯಾಮಲ್ಸ್, ಹಾಗಾಗಿ ಎಲ್ಲ ಎಲಿಫ್ಯಾಂಟ್ಸ್ನು ಅನಿಮಲ್ಸೇ ಅನ್ನೋ ರೀತಿ ನಾವೊಂದು ಕನ್ಕ್ಲೂಷನ್ಗೆ ಬರೋದೇ ಸಿಲೋಗಿಸಮ್. ಅದರಲ್ಲಿ ಎಲ್ಲ ಅನಿಮಲ್ಸ್ನು ಮ್ಯಾಮಲ್ಸ್ ಅನ್ನೋದೇ ಜನರಲ್ ಆದ ವಿಷಯ. ಸೊ ಅದನ್ನೇ ಮೇಜರಾಗಿ ನಾವು ತಗೊಳ್ತೀವಿ. ಆ್ಯಂಡ್ ಎಲ್ಲ ಎಲಿಫ್ಯಾಂಟ್ಸ್ನ ಮ್ಯಾಮಲ್ಸ್ ಅಂತ ಒಂದು ಸ್ಪೆಸಿಸ್ನ ಮಾತ್ರ ಸ್ಪೆಸಿಫೈ ಮಾಡ್ತೀವಿ. ಸೊ ಮ್ಯಾಮಲ್ಸ್ ಎಲ್ಲ ಅನಿಮಲ್ಸ್ ಆಗಿದೆ, ಎಲಿಫ್ಯಾಂಟ್ಸ್ ಎಲ್ಲನೂ ಮ್ಯಾಮಲ್ಸ್ ಆಗಿದೆ. ಹಾಗಾದರೆ ಎಲಿಫ್ಯಾಂಟ್ಸ್ನ ಮ್ಯಾಮಲ್ಸ್ ಅಂತ ಮಾತ್ರ ಹೇಳ್ದೆ ಅನಿಮಲ್ಸ್ ಅಂತ ಹೇಳ್ಬೋದಲ್ಲ? ಅದೇ ಸಿಲೋಗಿಸಮ್. ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅನಿಸುತ್ತೆ. ಇರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲ ಒಳ್ಳೆ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆ. ಕೈಂಡ್ನೆಸ್ ಒಂದು ಒಳ್ಳೆ ವಿಷಯ. ಸೊ ಕೈಂಡ್ನೆಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ನಾನು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಲಾಸ್ ಆಗ್ತಿದೆ ಅನ್ನೋ ಒಂದು ಜನರಲ್ ಥಾಟ್ನ ಫ್ರೇಮ್ ಮಾಡಿ ಇಟ್ಟಿದ್ದೀವಿ. ಸೋಪ್ ಸೆಲ್ಲಿಂಗ್ ಒಂದು ಬಿಸ್ನೆಸ್ಸೇ, ಮತ್ತು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ. ಯಾಕೆ? ಬಿಕಾಸ್ ನೀವು ಆಲ್ರೆಡಿ ನಾನು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೂ ಲಾಸ್ ಆಗುತ್ತೆ ಅನ್ನೋ ಒಂದು ಥಾಟ್ನ ಫ್ರೇಮ್ ಮಾಡಿ ಇಕ್ಕಿದ್ದೀರಾ. ಅದೇ ಸಿಲೋಗಿಸಮ್. ಸೊ ಈ ರೀತಿ ನಮ್ಮ ಮೈಂಡ್ ಸಹ ಕೆಲಸ ಮಾಡುತ್ತೆ. ಆಥರ್ ಒಂದು ಕಾಲೇಜ್ ಪ್ರೊಫೆಸರ್ನ ಮೀಟ್ ಆಗ್ತಾರೆ. ಅವರು ಆಥರ್ನ ಲೆಕ್ಚರರ್ಸ್ನ ತುಂಬ ಟೈಮ್ಸ್ ಅಟೆಂಡ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರಂದರೆ, ನನ್ನ ಲೈಫಲ್ಲಿ ಎಲ್ಲನೂ ಉಲ್ಟಾವಾಗಿಯೇ ನಡೀತಿದೆ, ಅದರಿಂದನೇ ನನ್ನ ಹೆಲ್ತ್, ವೆಲ್ತ್, ಫ್ರೆಂಡ್ಸ್ ಎಲ್ಲವನ್ನ ನಾನು ಕಳ್ಕೊಂಡೆ, ನಾನು ಏನು ಮಾಡಿದ್ರೂ ಅದು ತಪ್ಪಾಗೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆಥರ್ ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಮ ಮೇಜರ್ ಪ್ರಾಬ್ಲಮ್ಮೇ ನಿಮ್ಮ ಥಿಂಕಿಂಗೆ. ನೀವು ಏನು ಮಾಡಿದ್ರೂ ಅದು ತಪ್ಪಾಗ್ತಿದೆ ಅಂತ ನೀವು ಯಾಕೆ ಥಿಂಕ್ ಮಾಡ್ತೀರಾ? ನೀವು ಹಾಗೆ ಥಿಂಕ್ ಮಾಡೋದ್ರಿಂದ ಅದನ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಅಕ್ಸೆಪ್ಟ್ ಮಾಡ್ತಿದೆ. ಅದರಿಂದನೇ ನೀವು ಏನು ಮಾಡಿದ್ರೂ ಅದು ತಪ್ಪಾಗಿ ಆಗ್ತಿದೆ. ಇವಾಗ ನೀವು ನಾನು ಹೇಳೋ ರೀತಿ ಥಿಂಕ್ ಮಾಡಿ. ನನ್ನ ಪವರ್ ನನ್ನ ಸರಿಯಾಗಿ ಗೈಡ್ ಮಾಡುತ್ತೆ. ನಾನು ಇಷ್ಟಪಡೋ ಎಲ್ಲವನ್ನ ನನ್ನ ಶಕ್ತಿ ನನಗೆ ಕೊಡುತ್ತೆ. ನನಗೆ ಹೆಲ್ತ್ ಚೆನ್ನಾಗಿರಬೇಕು, ನಾನು ವೆಲ್ದಿಯಾಗಿ ಇರಬೇಕು, ಬ್ಯೂಟಿ, ಲವ್, ಪೀಸ್ ಇದೆಲ್ಲನೂ ಇರಬೇಕು. ಹೀಗೆ ಅವರ ಥಾಟ್ಸ್ನ ಆಥರ್ ಮರ್ಫಿ ಚೇಂಜ್ ಮಾಡೋ ಕೇಳ್ತಿದ್ದಾರೆ. ಆ ಪ್ರೊಫೆಸರ್ ಡೈಲಿ ತುಂಬ ಟೈಮ್ಸ್ ಈ ಸ್ಟೇಟ್ಮೆಂಟ್ಸ್ನ ರಿಪೀಟ್ ಮಾಡ್ತಾನೆ ಇದ್ದಾರೆ. ಅದು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಅದೇ ರೀತಿ ಅವರ ಲೈಫ್ ಸಹ ಚೇಂಜ್ ಆಗ್ತಿದೆ. ಅದು ಕೆಲಸ ಮಾಡ್ತಿದೆ ಅಂತ ಖುಷಿಯಾಗಿ ಆಥರ್ಗೆ ಲೆಟರ್ ಬರೀತಾರೆ. ಸೊ ನಾವು ಇಟ್ಕೊಂಡಿರೋ ಒಂದು ಜನರಲ್ ಥಾಟೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಮಾಡ್ತಿದೆ. ಇನ್ನೊಂದು ವಿಷಯ ಅಂದರೆ, ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಜೊತೆ ಫೈಟ್ ಮಾಡಲ್ಲ. ನೀನು ಯಾಕೆ ನನಗೆ ತಪ್ಪಾಗಿ ಹೇಳ್ಕೊಡ್ತಿದ್ಯಾ, ಯಾಕೆ ತಪ್ಪಾಗಿ ಗೈಡ್ ಮಾಡ್ತೀಯಾ ಅಂತ ಆರ್ಗ್ಯೂ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮಲ್ಲಿ ಒಂದು ಥಾಟ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ನಾನು ಏನಕ್ಕಾದರೂ ಈ ಪ್ರಪಂಚದಲ್ಲಿ ಹುಟ್ಟಿದ್ನೋ, ನಾನೆಲ್ಲ ಹುಟ್ಟಿದ್ದೆ ಒಂದು ಶಾಪ, ಯಾವತ್ತೂ ನಾನು ಉದ್ಧಾರ ಆಗಲ್ಲ, ನನಗೆ ಯಾವುದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಹೀಗೆ ನೀವು ಹೇಳೋವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ನೆಗೆಟಿವ್ ಥಾಟ್ಸ್ನ ಅಪೋಸ್ ಮಾಡಲ್ಲ, ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದೆಲ್ಲ ಬಿಟ್ಟು ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಬರೀ ಪಾಸಿಟಿವ್ ವಿಷಯಗಳನ್ನ ಮಾತ್ರ ಕೊಡಿ. ಖಂಡಿತ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಡೆಸಿ ತೋರಿಸುತ್ತೆ. ಒಂದು ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಹುಡುಕ್ತಿದ್ದೀರಾ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಆನ್ಸರ್ ಕೊಡುತ್ತೆ. ಯಾಕಂದರೆ ನಿಮ್ಮ ಎಲ್ಲ ಕ್ವೆಶನ್ಸ್ಗೆ ಬೇಕಾದ ಆನ್ಸರ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರನೇ ಇರುತ್ತೆ. ನನ್ನ ರಿಂಗ್ನ ನಾನು ಮಿಸ್ ಮಾಡಿಕೊಂಡೆ, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಕನ್ಫ್ಯೂಸ್ ಆಗದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಕೇಳಿ.
ಅದೊಂದು CCTV ಕ್ಯಾಮರಾದ ರೀತಿ. ಒಂದು ಬಿಡದೆ ಎಲ್ಲವನ್ನು 24 ಅವರ್ಸ್ ರೆಕಾರ್ಡ್ ಮಾಡುತ್ತೆ. ನೀವು ರಿಂಗ್ನ ಎಲ್ಲಿ ಮಿಸ್ ಮಾಡ್ಕೊಂಡ್ರಿ ಅನ್ನೋ ಫೋಟೇಜ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಟ್ಕೊಂಡಿರುತ್ತೆ. ಅದೇ ನಿಮ್ಮ ರಿಂಗ್ ಎಲ್ಲಿದೆ ಅಂತ ತೋರಿಸ್ಬಿಡುತ್ತೆ. ಸೊ ಈ ಸೆಕೆಂಡ್ ಚಾಪ್ಟರಲ್ಲಿ ಏನೆಲ್ಲ ನೋಡಿದ್ವಿ ಅಂದರೆ, ನಂಬರ್ 1, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗೇ ಆಗುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿ ನಡೆಯುತ್ತೆ. ನಂಬರ್ 2, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಹತ್ರ ಆರ್ಗ್ಯೂ ಮಾಡಲ್ಲ. ನೀವು ನಿಮ್ಮ ಕಾನ್ಷಿಯಸ್ ಮೈಂಡ್ನ ಮೂಲಕ ಏನು ಹೇಳಿದ್ರೋ ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಂಬರ್ 3, ನಿಮ್ಮ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇದೆಲ್ಲನ ಚೂಸ್ ಮಾಡೋ ಪವರ್ ನಿಮ್ಮ ಹತ್ರನೇ ಇದೆ. ಆ ಪವರೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅದರಿಂದ ನೀವೊಂದು ಸೂಪರ್ ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗುತ್ತೆ. ನಂಬರ್ 4, ನಿಮ್ಮ ಕಾನ್ಷಿಯಸ್ ಮೈಂಡೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ವಾಚ್ಮ್ಯಾನ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ಕೆಟ್ಟ ವಿಷಯಗಳನ್ನು ರೀಚ್ ಆಗೋಕ್ಕೆ ಬಿಡದೆ ನೋಡ್ಕೊಳ್ಳುತ್ತೆ. ಸೊ ನಿಮ್ಮ ಕಾನ್ಷಿಯಸ್ ಮೈಂಡ್ನ ಮೂಲಕ ಒಳ್ಳೆ ಥಾಟ್ಸ್ನ ಮಾತ್ರ ಕೊಡಿ. ನಂಬರ್ 5, ಸಜೆಷನ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಬಟ್ ಅದನ್ನ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ನಂಬರ್ 6, ನೀವು ಏನು ಮಾತಾಡ್ತೀರೋ ಅದನ್ನ ಕ್ಲಿಯರಾಗಿ ಮಾತಾಡಿ. ಮಿಸ್ ಆಗಿ ಸಹ ನೆಗೆಟಿವ್ ವಿಷಯಗಳನ್ನ ಹೇಳಬೇಡಿ. ನನಗೆ ಆಗಲ್ಲ, ನಾನು ಫೇಲ್ ಆಗ್ತೀನಿ, ಹೀಗೆ ಏನು ಹೇಳಬೇಡಿ. ಪಾಸಿಟಿವ್ ಆಗಿ ಮಾತಾಡಿ. ನಂಬರ್ 7, ನಿಮ್ಮ ಮೈಂಡ್ ಇವಿಲ್ ಅಲ್ಲ, ನೀವು ನೋಡ್ಕೊಳ್ಳೋ ವಿಧದಲ್ಲೇ ಅದನ್ನು ಬಿಹೇವ್ ಮಾಡುತ್ತೆ. ಸೊ ನಿಮ್ಮ ಮೈಂಡ್ನ ಕೆಟ್ಟದಕ್ಕೆ ಯೂಸ್ ಮಾಡದೆ ಒಳ್ಳೆಯದಕ್ಕೆ ಯೂಸ್ ಮಾಡಿ. ನಂಬರ್ 8, ನನಗೆ ಆಗಲ್ಲ ಅಂತ ಯಾವಾಗಲೂ ಹೇಳಬೇಡಿ, ಅದೇ ನಿಮಗೆ ಭಯನ ಕ್ರಿಯೇಟ್ ಮಾಡುತ್ತೆ. ನಂಬರ್ 9, ನಿಮ್ಮ ಥಾಟ್ಸ್ ಆ್ಯಂಡ್ ಡಿಸಿಷನ್ಸ್ನ ನೀವು ತಗೊಳ್ಳಿ. ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಬೇಡಿ, ಬೇರೆಯವ್ರನ್ನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡಬೇಡಿ. ನಂಬರ್ 10, ನಿಮ್ಮ ಕಾನ್ಷಿಯಸ್ ಮೈಂಡ್ನ ಸರಿಯಾಗಿ ಯೂಸ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಬಾಸ್ ನೀವೇ. ಸೊ ಚೂಸ್ ಲೈಫ್, ಚೂಸ್ ಲವ್, ಚೂಸ್ ಹೆಲ್ತ್, ಚೂಸ್ ಹ್ಯಾಪಿನೆಸ್. ನಂಬರ್ 11, ನಿಮ್ಮ ಕಾನ್ಷಿಯಸ್ ಮೈಂಡ್ ಏನು ಹೇಳ್ತಿದೆಯೋ ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡುತ್ತೆ. ಸೊ ಒಳ್ಳೆಯದನ್ನು ಹೇಳಿ ಒಳ್ಳೆಯದು ಆಗುತ್ತೆ ಅನ್ನೋ ನಂಬಿಕೆ ಕೊಡಿ. ಪ್ರಾಪರ್ ಗೈಡೆನ್ಸ್ ಕೊಡಿ, ಲೈಫ್ನ ಸಖತ್ತಾಗಿ ಬದುಕ್ತೀರಾ. ಸೊ ಚಾಪ್ಟರ್ 2 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಚಾಪ್ಟರ್ 3ನ ಇನ್ನು ಫ್ಯೂ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋಗೆ ನಾನು ಮ್ಯಾಕ್ಸಿಮಮ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನನ್ನ ಒಂದು ಎಫರ್ಟ್ ಆ್ಯಂಡ್ ಹಾರ್ಡ್ ವರ್ಕ್ಗೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಅದು ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ. ಇನ್ನೂ ಬೆಟರ್ ವೀಡಿಯೋಸ್, ಬೆಟರ್ ಕಂಟೆಂಟ್ಸ್ ಮಾಡೋದಕ್ಕೆ ನನಗೆ ಖುಷಿಯಾಗುತ್ತೆ. ಅಷ್ಟೇ ಅಲ್ಲದೆ ನೀವು ಕೊಡೋ ಲೈಕ್ಸಿಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.